ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಯ್ತಂದರೆ ಪ್ಲೀಸ್ ನಿಮ್ಮ ಮುದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಯಾವುದೇ ತರಹದ ರೆಸಿಪಿ ಹಾಗೆ ಏನು ಇದಿಲ್ಲ, ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಟೈಟಲ್ಲು ಮತ್ತು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಇದೆ ಅಂತೇಳಿ. ಇದ್ರ ಬಗ್ಗೆ ಸುಮಾರು ದಿನಗಳಿಂದ ವಿಡಿಯೋ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಇದನ್ನು ಮಾಡ್ತಾಯಿದ್ದೆ, ಆದರೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ಇವತ್ತಿನ ದಿನ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ಮತ್ತು ನಾನು ಯಾವೆಲ್ಲ ರೀತಿಯಿಂದ ಅನುಸರಣೆ ಮಾಡ್ತೀನಿ, ಯಾವ ವಿಧಾನಗಳನ್ನು ಅನುಸರಿಸ್ತೀನಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮುಂದುವರ್ಸೋಣ ನಮ್ಮ ಮಾತುಕತೆ ಸ್ನೇಹಿತರೆ. ನಾನಿಲ್ಲಿ ಮೊದಲಿಗೆ ಮಾತಾಡುವಂಥ ವಿಷಯ ಬಂದುಬಿಟ್ಟು ಸ್ನೇಹಿತರೆ, ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಮಾಡೋದು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಧಾನದ ಬಗ್ಗೆ ಏನಪ್ಪ ಅಂತಂದರೆ, ನನಗಿರುವಂತಹ ಪ್ರಶ್ನೆಗಳು, ಏನು ಡೌಟ್ ಅಂತಲೇ ಹೇಳ್ಬೋದು. ಏನಂತಂದರೆ ಸಬ್ಸ್ಕ್ರೈಬ್ ಬಗ್ಗೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಅಂತಂದರೆ ಉದಾಹರಣೆಗೆ ನಾನೇ ಅಂತ ತಿಳ್ಕೊಳ್ಳಿ. ನಾನು ಇನ್ನೊಬ್ಬರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರ್ತೀನಿ. ಅದು ಸಬ್ಸ್ಕ್ರೈಬ್ ಆಗಿದ್ದು ಅವ್ರಿಗೆ ಗೊತ್ತಾಗುತ್ತೆ, ಅದು ತೋರಿಸ್ತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬು ಒಂದೊಂದು ಸಲ ತೋರಿಸುತ್ತೆ, ಒಂದೊಂದು ಸಲ ತೋರಿಸೋದಿಲ್ವಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿದ್ರು ಒಂದು ಪುಟ್ಟದಾದ ಒಂದು ಥ್ಯಾಂಕ್ಸ್ ಆದರೂ ಹೇಳಿ, ಇಲ್ಲ ಅಂತಂದರೆ ಒಂದೇನಾದರೂ ಒಂದು ಪುಟ್ಟದಾಗಿ ಒಂದು ಕಮೆಂಟ್ಸನ್ನು ಹಾಕ್ರಿ ಸ್ನೇಹಿತರೆ. ಯಾಕಂದರೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗಲ್ಲ. ನನಗೆ ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅದು ಮಾಡೋದ್ರಿಂದನೇ ಒಂದು ತುಂಬಾ ಉಪಯೋಗ ಆಗುತ್ತೆ ಅನಿಸುತ್ತೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ನಾನು ಖಂಡಿತವಾಗ್ಲೂ ಅವರಿಗೆ ಒಂದು ರಿಪೀಟ್ ಅಂದರೆ ರಿಟರ್ನ್ ಒಂದು ಕಮೆಂಟ್ಸನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಯಾಕಂದರೆ ನಾನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ 24 ಅವರ್ಸ್ ಒಳಗೆ ಇಬ್ಬರೂ ಆ ಕಡೆಯಿಂದ ಅವ್ರು ಸಬ್ಸ್ಕ್ರೈಬ್ ಆಗಿ, ಈ ಕಡೆಯಿಂದ ನಾವು ಸಬ್ಸ್ಕ್ರೈಬ್ ಆದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಆಲ್ಮೋಸ್ಟ್ ಅಲ್ಲಿ ವಾರದಿಂದ ಆಗ್ತಾ ಇರೋದು ಅದೇ ಪ್ರಾಬ್ಲಮ್ಮೇ ಆಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಇದಾಗಿದ್ದಾದಮೇಲೆ ನಾವು ರಿಟರ್ನ್ ಅವರಿಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಇಲ್ಲ ನಾಳೆ ಮಾಡ್ಕೊಳ್ತೀವಿ ಅಂತ ಈ ರೀತಿಯಾಗಿ ಹೇಳಿದ್ವಿ ಅಂದರೆ, ಆದರೆ ಅವರು ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಏನು ಗೊತ್ತಿದೆ ಮಾಡ್ತಾರೋ, ಗೊತ್ತಿದ್ದೂ ಮಾಡ್ತಾರೋ ಏನೋ ಗೊತ್ತಿರೋದಿಲ್ಲ. ಏನು ಮಾಡ್ತಾರೆ, ಕ್ಯಾನ್ಸಲ್ಲೇ ಆಗೋಗುತ್ತೆ. ನಾನು ಈಗ ಇದೇ ರೀತಿ ಆಯಿತು 2 ದಿನದಿಂದ. ಈಗೇನೇನು ನೋಡೋಣ ಈ ರೀತಿಯಾಗಿ ಹೇಳ್ತಾರಲ್ಲ ಅಂಥೇಳಿ ಒಂದೆರಡು ಆ ರೀತಿಯಾಗಿ ಮಾಡಿದೆ. ಆಟೋಮೆಟಿಕ್ಕಾಗಿ ಅದು ಕ್ಯಾನ್ಸಲ್ಲೇ ಆಗೋಯ್ತು ಸ್ನೇಹಿತರೆ. ಹಾಗಾಗಿ ಅದು 24 ಅವರ್ಸ್ ಆಗೋವರೆಗೂ ಸಬ್ಸ್ಕ್ರೈಬ್ ಇಬ್ಬರೂ ಒಂದೇ ಸಲ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದು ಹೋಗಲಿ, 1 ಡೇ ಆಗಿದ್ದಾದಮೇಲೆ ನೆಕ್ಸ್ಟು ಮಾಡ್ಕೊಳ್ಳೋಣ. ಅದಕ್ಕೂ ಒಂದು ಉಪಾಯ ಇದೆ ಸ್ನೇಹಿತರೆ, ಹೇಗೆ ಯಾವ ರೀತಿ ಅನ್ನೋದು. ಯಾಕಂದರೆ ನೋಟಿಫಿಕೇಷನಲ್ಲಿ ಎಲ್ಲದನ್ನು ನಮಗೆ ಬಂದಿರುತ್ತೆ, ಡೀಟೇಲಾಗಿ ಅದು ತೋರಿಸ್ತಾ ಇರುತ್ತೆ. ಅದನ್ನು ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ. ನಾವು ಯಾವ ರೀತಿಯಾಗಿ ಇದನ್ನು ಮಾಡಬೇಕು, ನಾನು ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಆ ರೀತಿಯಾಗಿ ನನಗೆ ಯಾರು ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ನಾನೇನು ಮಾಡ್ತೀನಿ, ಅವ್ರಿಗೆ ರಿಟರ್ನ್ ಒಂದು ಥ್ಯಾಂಕ್ಸ್ ಆದರೂ ನಾನು ಕಮೆಂಟನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ರೀತಿಯಾಗಿ ಕೊಡೋದ್ರಿಂದ ನಮಗೇನು ಇದಲ್ಲಲ್ವ, ಅವರಿಗೂ ನಮ್ಮ ಮೇಲೆ ಒಂದು ಪ್ರೀತಿ ಬರುತ್ತೆ, ಒಂದು ಖುಷಿ ಅನಿಸುತ್ತೆ. ಹಾಗಾಗಿ ತುಂಬ ಜನ ಇನ್ನು ತುಂಬ ದಿನ, ಕೆಲವು ವರ್ಷಗಳೇ ಆಗಿದೆ, ಕೆಲವು ತಿಂಗಳುಗಳು ಆಗಿದೆ, ಕೆಲವೊಬ್ಬರಿಗೆ ಒಂದೊಂದು ತಿಂಗಳಲ್ಲಿ 2 ತಿಂಗಳಲ್ಲೇ ಅವ್ರದ್ದು ವಾಚ್ ಅವರು ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಆಲ್ರೆಡಿ ಇದನ್ನು ತೊಗೊಳ್ತಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ಇಲ್ಲ, ದೂರನೇ ಇರ್ಬೋದು, ಪರವಾಗಿಲ್ಲ ಸ್ನೇಹಿತರೆ. ನಾವು ಒಬ್ಬೊಬ್ರಿಗೆ ಏನಾಗುತ್ತೆ, ವಾಚ್ ಟೈಮ್ ಅವರ್ಸ್ ಅದು ಕಂಪ್ಲೀಟ್ ಆಯಿತು ಅಂದರೆ ಸಬ್ಸ್ಕ್ರೈಬರ್ ಆಗಿರಲ್ಲ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿತ್ತಂದರೆ ಇದು ಕಂಪ್ಲೀಟ್ ಆಗಿರೋದಿಲ್ಲ. ಈಗ ನಂದು ಪ್ರಾಬ್ಲಮ್ ಅದೇ. ನಂದು ಯೂಟ್ಯೂಬ್ ಪ್ರಾರಂಭ ಮಾಡಿದ್ದು ಒಂದು 2-3 ತಿಂಗಳಲ್ಲೇ ನಂದು ಇದು ಕಂಪ್ಲೀಟ್ ಆಗೋಗಿದೆ. ಆದರೆ ಸಬ್ಸ್ಕ್ರೈಬರ್ದೇ ಕಂಪ್ಲೀಟ್ ಆಗ್ತಾಯಿಲ್ಲ. ಆದರೂ ಪರವಾಗಿಲ್ಲ ಸ್ನೇಹಿತರೆ, ಬೇಜಾರೇನಿಲ್ಲ. ನಿಧಾನಕ್ಕೆ ಆಗಲಿ, ಯಾವಾಗುತ್ತಾ ಅವಾಗೇ ಆಗಲಿ ಅಂತೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡೋಣಂತೆ. ಮತ್ತಿನ್ನು ಕೆಲವೊಬ್ಬರು ಏನಪ್ಪ ಅಂತಂದರೆ, ಯೂಟ್ಯೂಬ್ಗೆ ಬಂದಿದ್ದೀವಿ ಅಂದಿದ ತಕ್ಷಣ ಯಾರೇನು ಶೋಕಿ ಮಾಡೋದಕ್ಕೂ ಬಂದಿರಲ್ಲ, ಏನಿಲ್ಲ. ಕೆಲವೊಬ್ಬರು ಅದರಿಂದ ನಮಗೊಂದು ಉಪಯೋಗ ಆಗುತ್ತೆ ಅನ್ನೋದಕ್ಕೂ ಬಂದಿರ್ತಾರೆ. ಏನೋ ಅದರಿಂದ ಇದ್ರ ಮುಖಾಂತರ ನಮ್ಮ ತಂದೆ ತಾಯಿ ನೋಡ್ತಾರೆ ಅನ್ನೋದು ಒಂದು ಇದಕ್ಕೆ ಬಂದಿರ್ತಾರೆ. ನಾನು ಬಂದಿರೋದೇನೋ ಅದೇ ಥರನೇ ಸ್ನೇಹಿತರೆ. ಅಟ್ಲೀಸ್ಟ್ ನಮ್ಮಮ್ಮನಾದರೂ ನೋಡ್ತಾರೆ ಅನ್ನೋದು ನನಗೆ ಖುಷಿ. ಹಾಗೆಯೇ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋದು ನನ್ನ ಖುಷಿ ಇದೆ ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ
ಏನು ಹೆಚ್ಚಿಗೆ ಹೆಣ್ಮಕ್ಳೇ ಮಾಡ್ತಾ ಇರೋದ್ರಿಂದ ಅವರಿಗೂ ಎಲ್ರಿಗೂ ಸ್ವಲ್ಪ ಹೆಣ್ಮಕ್ಳುಗಳ್ಗಿರುತ್ತಲ್ವ, ನಮಗೂ ಏನಾದರೂ ಇದರಿಂದ ಸ್ವಲ್ಪ ಬಂತಂದ್ರೆ ಉಪಯೋಗ ಆಗುತ್ತಲ್ವ ಅನ್ನೋದಕ್ಕೋಸ್ಕರ ಮಾಡ್ತಿರ್ತಾರೆ. ಹಾಗಾಗಿ ಎಲ್ರಿಗೂ ಸಪೋರ್ಟ್ ಮಾಡೋಣ, ಎಲ್ರೂ ಬೆಳೀಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ನನಗೆ ಯಾರಾದ್ರೂ ಮೊನ್ನೆ ನಾನು ಇದಕ್ಕೆ ಯೂಟ್ಯೂಬ್ ಬರೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಇನ್ನೂ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಒಂದಿಬ್ಬರು ಯೂಟ್ಯೂಬರ್ಸ್ ಹೇಳಿದರು ಅಂದರೆ ಅವ್ರು ವಿಡಿಯೋ ಮುಖಾಂತರ ಹೇಳಿದ್ರು, ನನಗೆ ಹೇಳಿದ್ರು ಅಂತಲ್ಲ, ಅವರು ವಿಡಿಯೋ ಮುಖಾಂತರ ಹೇಳಿದರು. ಏನಪ್ಪ ಅಂತಂದರೆ ನೋಡಿ, ಸಬ್ಸ್ಕ್ರೈಬ್ ಆಗೋದಕ್ಕೋಸ್ಕರನೇ ಅವ್ರು ಇದನ್ನು ಚಾನಲ್ 1K ಇದನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಬಂದುಬಿಟ್ಟು ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ರೀತಿಯಾಗಿ ಮಾಡ್ತಾರೆ. ಆಮೇಲಿಂದ ಅವ್ರು ಕಮೆಂಟ್ಸು ಮಾಡೋದಿಲ್ಲ, ಏನಿಲ್ಲ, ಅಷ್ಟೇನೆ. ಹಾಗಾಗಿ ಅಂಥವ್ರನ್ನೆಲ್ಲ ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೂ ಒಂದು ಹೇಳಿದರು. ಇನ್ನೂ ಒಂದು ಇದು ಯೂಟ್ಯೂಬರ್ ಇದ್ದಾರೆ, ಅವ್ರು ಇವತ್ತಿಗೂ ಹೇಳ್ತಿರ್ತಾರೆ ಸ್ನೇಹಿತರೆ, ಯಾರು ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ ನೀವು ಹೇಳಿ ನಿಮ್ಮ ಚಾನಲಲ್ಲಿ ಅಂತ ಈ ರೀತಿಯಾಗಿ ಹೇಳಿದ್ರು ಅಂತಂದರೆ ಅವ್ರಿಗೆ ಅವ್ರು ರಿಟರ್ನ್ ಅದನ್ನೇ ಹೇಳಿರ್ತಾರೆ. ನೋಡಿ, ನಿಮ್ಗೆ ಯಾರು ಅವ್ರ ಪ್ರೀತಿಯಿಂದ ಬಂದು ಇದನ್ನು ಮಾಡ್ತಾರಲ್ಲ, ಅವ್ರು ಯಾವತ್ತೂ ನಿಮಗೆ ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ಅದನ್ನು ಪಾಲಿಸಿ. ಇನ್ನೊಬ್ರದ್ದು ಇದು ಮುಖಾಂತರ ಹೋಗಿ ನೀವು ಸಪೋರ್ಟ್ ಮಾಡಿ, ನೀವು ಇದನ್ನು ಮಾಡಿ ಅಂತೇಳಿ ಕೇಳ್ಕೊಂಡು ಇದು ಮಾಡೋದ್ರಿಂದ ಯಾರು ಇದು ಆಗೋದಿಲ್ಲ. ಒಳ್ಳೆ ತಂದೆಯಿಂದ ಯಾರು ಇದನ್ನು ಮಾಡ್ತಾರಲ್ಲ, ಅವಾಗ ಖಂಡಿತ ಅವ್ರು ನಿಮ್ಮ ಜೊತೆ ಇರ್ತಾರೆ ಅಂತೇಳಿ. ಹಾಗಾಗಿ ನಂದು ಅದೇ ಇದರಲ್ಲೇ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಆದರೆ ನನಗೆ ಯಾರು ಕಮೆಂಟ್ಸ್ ಪ್ರೀತಿಯಿಂದ ಯಾರು ಕಮೆಂಟ್ಸ್ ಮಾಡ್ತಾರಲ್ಲ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಟ್ಟಿರ್ತೀನಿ. ಮೊನ್ನೆ ಒಂದಿಬ್ಬರು ಸ್ನೇಹಿತರೆ, ಒಬ್ಬರು ಅಂತಲ್ಲ ಇಬ್ಬರು, ಈಗ ಇದೇ ರೀತಿಯೇ ಆಯಿತು. ಒಂದು ಚಾನಲಿಗೆ ನಾನು ಸಬ್ಸ್ಕ್ರೈಬ್ ಆಗಿದ್ದಾದಮೇಲೆ ಅದು ನನಗೆ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ರಿಪೀಟ್ ಕೇಳಿದ್ದೀನಿ, ನಾನು ತುಂಬ ಯೂಟ್ಯೂಬರ್ಸ್ಗಳಿಗೆ ಕೇಳಿದ್ದೀನಿ, ಕೇಳಿಲ್ಲ ಅಂತ ಹೇಳ್ತಿಲ್ಲ. ಒಬ್ರಿಗೆ ಕೇಳಿದೆ, ಎಷ್ಟೋ ಜನಕ್ಕೂ ಕೇಳಿದ್ದೀನಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಗೆ ಕೇಳಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ. ಅವರು ಓಕೆ ಆಗ್ತೀವಿ ಅಂತ ಹೇಳಿದ್ದಾರೆ, ಆಗಿದ್ದಾರೆ ಕೂಡ. ಆದರೆ ಒಂದಿಬ್ಬರು ಏನು ಮಾಡಿದ್ರು ಅಂತಂದರೆ, ಒಬ್ಬರು ಏನು ಮಾಡಿದ್ರು, ಏನು ನಾವು ಸಬ್ಸ್ಕ್ರೈಬು ಆಗಿದ್ದೀವಿ ಅಂತೇಳಿ ನಿಮಗೇನು ತೋರಿಸ್ಬೇಕಾ, ಏನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಹೇಳೋ ರೀತಿಯಾಗಿ ನೋಡೋದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಈ ಥರ ರ್ಯಾಶಾಗಿ ಇದನ್ನು ಮಾಡಿದ್ರು. ಆ ರೀತಿಯಾಗಿ ಇದನ್ನು ಮಾಡಿದಾಗ ಎಷ್ಟು ಬೇಜಾರು ಅನಿಸುತ್ತಲ್ವ ಸ್ನೇಹಿತರೆ. ಈಗ ಯಾರು ಏನು ಅದು ಅವ್ರವ್ರ ಇಷ್ಟ, ಅವ್ರ ಒಪಿನಿಯನ್ ಇರ್ಬೋದು, ಅದಕ್ಕೂ ನಾವೇನು ಇದನ್ನು ಮಾಡೋದಿಲ್ಲ. ಆದ್ರೂ ನಮಗೂ ಬೇರೆಯವ್ರು ಬಂದು ಇದನ್ನು ಮಾಡಿದಾಗ ನಾವು ಅದೇ ರೀತಿಯಾಗಿ ಇದನ್ನು ಮಾಡ್ಬೋದಲ್ಲ. ಹಾಗಾಗಿ ಯಾವತ್ತೂ ಒಂದು ಪ್ರೀತಿ ಅವರೆಷ್ಟು ನನಗೂ ಇವತ್ತಿಗೂ ನೋಡಿ ತುಂಬ ಜನ ಕಮೆಂಟ್ಸ್ಗಳು ಮಾಡ್ತಾರೆ. ಅದನ್ನೆಲ್ಲ ಓದೋ ಟೈಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವರು ಎಷ್ಟು ಚೆನ್ನಾಗಿ ಇದನ್ನು ಮಾತಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸಿಸ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ, ರೆಸಿಪಿ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಮತ್ತು ಹೀಗೇ ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ, ನಿಮ್ಮದೇ ಅವರು ಅಂತೇಳಿ ಎಲ್ರಿಗೂ ಕೇಳ್ತಾ ಇರ್ತೀನಿ. ಎಲ್ಲರೂ ಹೇಳ್ತಿರ್ತಾರೆ. ತುಂಬಾ ಖುಷಿ ಆಗ್ತಿರುತ್ತೆ ಸ್ನೇಹಿತರೆ ಆ ರೀತಿ ಎಲ್ಲ ಇದನ್ನು ಮಾಡಿದಾಗ. ಹಾಗಾಗಿ ಅದು ಖುಷಿನೇ ಬೇರೆ. ನನಗಂತೂ ನಾನು ನೋಡಿ ತುಂಬಾ ಖುಷಿಯಿಂದನೇ ಕಮೆಂಟ್ಸ್ಗಳು ಮಾಡ್ತೀನಿ, ರಿಪ್ಲೈನು ತುಂಬಾ ಖುಷಿಯಿಂದನೇ ಕೊಡ್ತೀನಿ ಸ್ನೇಹಿತರೆ. ಯಾವತ್ತೂ ಬೇಜಾರಿಂದ ನಾನು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರು ಈಗ ನಮಗೆ ಅವರು ಕಮೆಂಟ್ಸನ್ನು ಇದು ಮಾಡ್ತಾಯಿದ್ದಾರೆ ಅಂದರೆ ಅವರು ಟೈಮನ್ನು ನಮಗೋಸ್ಕರ ಕೊಟ್ಟು ಅವ್ರು ಇದನ್ನು ಮಾಡ್ತಾಯಿರ್ತಾರೆ. ನಾವು ಅಷ್ಟೇ ಬೇರೆಯವ್ರಿಗೆ ಒಂದು ಕಮೆಂಟ್ಸ್ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಟೈಮನ್ನು ಅವರಿಗೆ ಕೊಟ್ಟು ನಾವು ಮಾಡ್ತಾಯಿರ್ತೀವಿ. ಹಾಗಾಗಿ ಸ್ವಲ್ಪ ಅದಕ್ಕೂ ರೆಸ್ಪೆಕ್ಟ್ ಅನ್ನೋದು ಇರಬೇಕಲ್ವ. ಹಾಗಾಗಿ ಒಂದೇ ಸಲ ಈ ರೀತಿಯಾಗಿ ಮಾತಾಡಿದ್ರು ಅಂತಂದರೆ ಎಷ್ಟು ಬೇಜಾರು ಅನ್ನಿಸ್ತಿರುತ್ತಲ್ಲ. ನನಗಂತೂ ಇದೊಂದು ವಿಚಾರಕ್ಕೆ ತುಂಬಾ ಬೇಜಾರು ಅನ್ನಿಸ್ತು. ಮತ್ತು ಹಾಗೇನೆ ಇನ್ನೊಂದು ಸ್ವಲ್ಪ ದಿನ ಹಿಂದೆಯೇ ಇನ್ನೊಬ್ಬರು ಒಂದು ಕಮೆಂಟ್ಸನ್ನು ಮಾಡಿದರು, ಅದೂ ಅಷ್ಟೇ ತುಂಬಾ ಬೇಜಾರಾಯಿತು. ಹಾಗಾಗಿ ಪರವಾಗಿಲ್ಲ ಸ್ನೇಹಿತರೆ, ಅಂಥವರಿಗೆಲ್ಲ ಸುಮ್ಮನೆ ಮಾಡ್ಕೊಳ್ಳೋದೇ ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಸಬ್ಸ್ಕ್ರೈಬ್ ಅವ್ರು ಆ ರೀತಿ ಮಾಡಿದ್ರು ಅಂತೇಳಿ ನಾನೇನು ಅವ್ರದ್ದೇನು ಕ್ಯಾನ್ಸಲ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ ಸ್ನೇಹಿತರೆ, ನನಗೆ ಯಾರು ಪ್ರೀತಿಯಿಂದ ನನಗೆ ಕಮೆಂಟ್ಸನ್ನು ಹಾಕ್ತಾರೆ ಅವ್ರಿಗೆ ಮುದ್ದಾಗೇ ನಾನು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗೇನು ಮತ್ತು ನಾನು ಯಾವ ರೀತಿ ಎಲ್ಲ ಇದನ್ನು ಮಾಡ್ತೀನಪ್ಪ, ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದಾರಲ್ವ ಅವರು, ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ನಾನು ನೆಕ್ಸ್ಟ್ ಡೇಗೆಲ್ಲ ಅಕಸ್ಮಾತು ನೋಟಿಫಿಕೇಷನ್ ಇರುತ್ತೆ, ಇದ್ದರೂ ಅಂದ್ರೂ ಅಕಸ್ಮಾತ್ ಒಂದೊಂದು ಸಲ ಕೆಲಸದ ಗಡಿಬಿಡಿಯಲ್ಲಿ ಯಾವುದೇ ಒಂದು ಇದರಲ್ಲಿ ಮರೆತು ಬಿಡ್ತೀನಿ. ಹಾಗಾಗಿ ಏನು ಮಾಡ್ತೀನಿ, 1 ಡೇ ಆಗಿದ್ದಾದಮೇಲೆ 24 hours ಆಗಿದ್ದಾದಮೇಲೆ ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ಹಾಗೆ ನಮ್ಮ ಧರ್ಮನೂ ಕೂಡ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಅವರೂ ಒಂದು ಆಸೆಯಿಂದ ಮಾಡ್ಕೊಂಡಿರ್ತಾರಲ್ವ, ನಮಗೂ ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋ ಒಂದು
ಆಸೆ ಖುಷಿಯಿಂದನೇ ಮಾಡ್ಕೊಂಡಿರ್ತಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ, ಅವರು ನಮಗೆ ಸಪೋರ್ಟ್ ಮಾಡಿರಂತಂದರೆ ಎಲ್ಲರೂ ಒಟ್ಟಿಗೆ ಜೊತೆಯಾಗಿ ಬೆಳಿಬೋದು ಸ್ನೇಹಿತರೆ. ಹಾಗಾಗಿ ನೋಡಿ, ಒಬ್ಬ ಮನುಷ್ಯ ಈಗ ಒಂದು ನದಿಯಿಂದೆ ಅಂದ್ಕೊಳ್ಳಿ, ಈಜಾಡೋದಕ್ಕೆ ಇಳ್ದಿರ್ತೀವಿ ಅಂದ್ಕೊಳ್ಳಿ, ಈಗ ಕರ್ಕೊಂಡು ನೀರಿಗೆ ಧುಮುಕಿದಾಗಿದ್ದಾದ್ಮೇಲೆ ಅವನಿಗೆ ಈಜು ಬರಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಅದೇನಾಗುತ್ತೆ, ಅನಾಹುತನೇ ಆಗೋಗುತ್ತೆ. ಹಾಗಾಗಿ ಬರ್ದಿಲ್ದವ್ರೂ ನಮ್ಮ ಜೊತೆ ಕೈ ಹಿಡ್ಕೊಂಡು ಎಳ್ದಾದ್ರೂ ನಾವು ದಡ ಸೇರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಯಾರು ಪ್ರೀತಿಯಿಂದ ಇದು ಮಾಡ್ತಾರೆ ಖಂಡಿತವಾಗ್ಲೂ ಅವರಿಗಂತೂ ನಾನು ಇದನ್ನು ಮಾಡೋದಿಲ್ಲ. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ, ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅದಕ್ಕೆ ಉಪಾಯ ನಾನೇನು ಮಾಡ್ಕೊಂಡಿದ್ದೀನಪ್ಪ ಅಂತ ಹೇಳಿ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ನಾನು ಯಾವ ರೀತಿಯಾಗಿ ಎಲ್ಲ ಮೇಂಟೈನ್ ಮಾಡ್ತೀನಿ, ನನಗಿಷ್ಟು ಎಲ್ಲ ಸಬ್ಸ್ಕ್ರೈಬ್ಗಳು ಆಗಿದಾರಲ್ಲ ಅದರದ್ದೆಲ್ಲ ನಾನು ಯಾವ ರೀತಿಯಾಗಿ ಲೀಸ್ಟ್ ಮಾಡಿದ್ದೀನಿ ಅಂತಂದರೆ ನಾನು ಅದನ್ನೆಲ್ಲ ಡಿಟೇಲಾಗಿ ತೋರ್ಸೋಕೆ ಹೋಗಿಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವೊಬ್ಬರಿಗೆ ಅಯ್ಯೋ ಇಷ್ಟನ್ನು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ವಾ ಅಂತ ಹೇಳಿ ವ್ಯಂಗ್ಯನೂ ಮಾಡ್ಬೋದು, ಕೆಲವೊಬ್ಬರು ಇದೆಲ್ಲ ಬೇಕಿತ್ತ ಅಂತಲೂ ಅಂದ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬು ಕೂಡ ಅವರು ನಮ್ಮ ಕುಟುಂಬಕ್ಕೆ ಸೇರಿದಂಗೆ ಸ್ನೇಹಿತರೆ. ಹಾಗಾಗಿ ಅದನ್ನು ಇದು ಒಂದು ತುಂಬಾ ಮುದ್ದಾದ ಜರ್ನಿ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ. ಯಾಕಂದರೆ ಇದರಲ್ಲಿ ನಮ್ಮ ಎಲ್ಲ ವಿಚಾರಗಳೂ ಇರ್ತವೆ ಸ್ನೇಹಿತರೆ. ನಮ್ಮ ಬಂಧು ಬಳಗೋದು, ನಮ್ಮ ಫ್ಯಾಮಿಲಿದು ಎಲ್ಲದನ್ನು ತುಂಬ ನಮ್ಮ ನೋವು, ನಲಿವುಗಳು, ಖುಷಿ, ಸಂತೋಷ ಎಲ್ಲವನ್ನು ಹಂಚ್ಕೊಂಡಿರ್ತೀವಿ ಸ್ನೇಹಿತರೆ. ಹಾಗಾಗಿ ಇದರೆಲ್ಲದ್ರ ಜೊತೆನೂ ನಮಗೇನು ಒಬ್ಬೊಬ್ಬರು ಸಬ್ಸ್ಕ್ರೈಬ್ಗಳಾಗಿರ್ತಾರೆ, ವಿಡಿಯೋ ನೋಡ್ತಾರಲ್ಲ ಬಂದು, ಅವರೆಲ್ಲರೂ ಖುಷಿ ಪಟ್ಟಿರ್ತಾರೆ, ಸಂತೋಷ ಪಟ್ಟಿರ್ತಾರೆ ಸ್ನೇಹಿತರೆ. ನಾವು ಹೊತ್ತಾಗ ಅವರೂ ಕೂಡ ಬೇಜಾರಾಗಿರ್ತಾರೆ. ಯಾಕಂದರೆ ನಾನು ಇನ್ನೊಬ್ರು ವಿಡಿಯೋ ನೋಡೋ ಟೈಮಿಗೆ ಅವ್ರು ಏನಾದರೂ ಹೇಳ್ತಿದ್ದೆ ಅಂದರೆ ನಿಜವಾಗ್ಲೂ ನಾನು ಹತ್ತಿದ್ದೀನಿ, ಇವ್ರಿಗೆ ಹೀಗಾಗ್ಬಿಡ್ತಲ್ಲ ಅಂದೇಳಿ. ಅವ್ರು ಖುಷಿ ಪಟ್ಟಾಗ ನಾನು ತುಂಬಾ ಖುಷಿ ಪಟ್ಟಿರ್ತೀನಿ, ನಗ್ತಾ ಇರ್ತೀನಿ. ಹಾಗಾಗಿ ಅದು ನಮ್ಮ ಧರ್ಮ ಕರ್ತವ್ಯ ಅಂತ ನಾನು ಅಂದ್ಕೊಂಡಿರುವಂಥದ್ದು ಸ್ನೇಹಿತರೆ. ನನಗೆ ಒಂದು ಸಬ್ಸ್ಕ್ರೈಬ್ ಅಂತಂದ್ರೂ ನಾನು ಯಾವ ಟೈಮಲ್ಲಿ ಅವ್ರು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಎಷ್ಟನೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರು ನನ್ನ ಚಾನಲ್ಲಿಗೆ, ಎಲ್ಲದನ್ನು ನನ್ನ ಜರ್ನಿ ಯಾವ ರೀತಿಯಾಗಿ ಬರ್ತಾಯಿದೆ ಅದನ್ನೆಲ್ಲ ಡಿಟೇಲಾಗಿ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಅದು ಹಿಂದಕ್ಕೆ ನಾವು ತಿರುಗಿ ನೋಡೋದು ಅಂದರೆ ಇವತ್ತಿನ ದಿನದಲ್ಲಿ ಇದು ಆಗಿತ್ತಲ್ವ, ಈಗಿತ್ತಲ್ವ ಅನ್ನೋದು ನಮಗೆ ಅದು ಖುಷಿ ಕೊಡುತ್ತೆ ನೋಡಿ ಸ್ನೇಹಿತರೆ. ಅದು ನೀವು ಎಷ್ಟು ಕೋಟಿ ಕೊಟ್ರು ಅದು ಖಂಡಿತವಾಗ್ಲೂ ಸಿಗೋದಿಲ್ಲ. ಹಾಗಾಗಿ ಇದು ಒಂದು ತುಂಬಾ ಮುದ್ದಾದ ಜರ್ನಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ನಾನು ಈ ರೀತಿಯಾಗಿ ಪಯಣ ಮುಂದುವರಿತಾ ಇದೆ ಸ್ನೇಹಿತರೆ. ನೋಡೋಣ, ನಿಮಗೂ ಇದು ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಯಾರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಯಾವ ರೀತಿಯಾಗಿ ಪಾಲಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಲೈಕ್ ಇರಲಿ. ನಿಮ್ಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಇದರಿಂದ ಹೆಲ್ಪ್ ಆಯ್ತಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನಾನು ಇದನ್ನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಕೆಲವೊಬ್ರುಗಳು ಹೇಳ್ತಾ ಇರ್ತಾರೆ, ಅಯ್ಯೋ ವಿಡಿಯೋನೇ ನೋಡಲ್ಲ, ಸುಮ್ಮನೆ ಬಂದು ಕಮೆಂಟ್ಸ್ ಹಾಕ್ತಾರೆ ಅಂತೇಳಿ. ಹಾಗೆಯೇ ಪರವಾಗಿಲ್ಲ, ಏನಿಲ್ಲ, ಅವನು ವಿಡಿಯೋ ನೋಡಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಕಮೆಂಟ್ಸ್ ಆದರೂ ಇದು ಮಾಡಿರ್ತಾರಲ್ಲ, ಪರವಾಗಿಲ್ಲ. ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ದಿನ ಆದ್ರೂ ಅನಿಸಿರುತ್ತೆ, ನಾವು ಬರೀ ಹಾಗೆ ಇದನ್ನು ಮಾಡ್ತೀವಲ್ಲ, ನೋಡಬೇಕು ಅನ್ನೋದು ಅವರಿಗೆ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರತಿಯೊಂದು ಎಲ್ಲದೂ ಇರುತ್ತೆ ಸ್ನೇಹಿತರೆ. ಅದು ಎಲ್ಲ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಇದರಲ್ಲಿ ನನಗೆ ಇದು ಮಾತು ಹೇಳಿದ್ರು ತಪ್ಪು ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಇದರಲ್ಲಿ ಏನಪ್ಪ ಅಂತಂದರೆ, ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರಿಗಿಂತ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ನೋಡ್ತಾ ಇದ್ದಾರೆ ನೋಡಿ, ಅದ್ರ ಸಂಖ್ಯೆನೇ ತುಂಬಾ ಹೆಚ್ಚಿಗೆ ಇರೋದು ಸ್ನೇಹಿತರೆ. ಮುಂಚೆ ಅಂತೂ ಎಷ್ಟಿತ್ತು ಅಂದರೆ ಬಿಡಿ, ಒಂದು 10% ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರು ನೋಡ್ತಾನೆ ಇರಲಿಲ್ಲ ಅನಿಸುತ್ತೆ, ಅಷ್ಟು ಕಡಿಮೆ ಇತ್ತು ಸ್ನೇಹಿತರೆ. ಈಗ ಸ್ವಲ್ಪ ಪರವಾಗಿಲ್ಲ ಬಂದಿದೆ, ಆದ್ರೂ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಅವ್ರ ಸಂಖ್ಯೆನೇ ಹೆಚ್ಚಿಗೆ ಇರೋದು. ಮತ್ತು ಎಲ್ಲದೂ ಗೊತ್ತಾಗ್ತಾ ಇರುತ್ತೆ ಇದರಲ್ಲಿ, ಯಾವ ಏಜಿನವ್ರು ನೋಡ್ತಾರೆ, ಯಾವ ಏಜಿನವ್ರು ನೋಡಲ್ಲ, ಹಾಗೆಯೇ ಹೆಣ್ಮಕ್ಳು ನೋಡ್ತಾರೆ, ಗಂಡು ಮಕ್ಕಳು ನೋಡ್ತಾರೆ, ಎಲ್ಲದೂ ಗೊತ್ತಾಗ್ತಾ ಇರುತ್ತಲ್ವ ನಮಗೆ. ಹಾಗಾಗಿ ನಾನು ಅದಕ್ಕೆ ತಕ್ಕಂಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನನಗೆ ನೋಡೋಣ ಸ್ನೇಹಿತರೆ, ನಿಮಗೇನಾದರೂ ಗೊತ್ತಿತ್ತು ಅಂದರೆ ನನಗೂ ತಿಳಿಸಿ, ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೇನು ನನಗೇನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ನನಗೆ ಎಷ್ಟು ತಿಳಿದಿದೆಯೋ, ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ನಾನು ತಿಳಿಸ್ತೀನಿ. ಹಂಗೆ ಹೇಳಬೇಕು ಅಂತಂದರೆ ಇದಕ್ಕೆಲ್ಲ
ಗುರುಗಳು ಅಂತಂದರೆ ನನ್ನ ಯೂಟ್ಯೂಬ್ ಗುರುಗಳು ಅಂತಂದರೆ ಕೆಲವೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ಖಂಡಿತ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀನಿ ನಾನು. ನನ್ನ ಮನೆಯಲ್ಲೇ ನನ್ನ ಗುರುಗಳು ಅಂತಂದರೆ ನನ್ನ ಮಗನೇ ಸ್ನೇಹಿತರೆ. ಅಂದರೆ ನಾನು ಅವನಿಗೆ ಓದಿಗಿದು ಆಗುತ್ತೆ ಅಂತೇಳಿ ಹೆಚ್ಚಿಗೆ ನಾನು ಮೊಬೈಲ್ ಇದಕ್ಕೆಲ್ಲ ನಾನು ಇದನ್ನು ಮಾಡ್ಕೊಳ್ಳೋದಿಲ್ಲ. ಆದರೆ ನಂದು ಯೂಟ್ಯೂಬ್ ಏನು ಚಾನಲೆಲ್ಲ ಇದನ್ನು ಮಾಡಿಕೊಡೋ ಟೈಮಿಗೆಲ್ಲ ಅವನೇ ಮಾಡಿಕೊಟ್ಟಿದ್ದು. ಇವತ್ತಿಗಾದ್ರೂ ಏನಾದರೂ ಕೆಲವೊಂದು ಡೌಟ್ಗಳೇನಾದರೂ ಇತ್ತಂತಂದರೆ ಕೇಳ್ತಾ ಇರ್ತೀನಿ. ಇಲ್ಲ ಅಂತಂದರೆ ಕೆಲವೊಂದು ವೀಡಿಯೋ ನೋಡಾದ್ರೂ ತಿಳ್ಕೊಳ್ತಿರ್ತೀನಿ ಸ್ನೇಹಿತರೆ. ಮಕ್ಳುಗಳ್ನ ಹೆಚ್ಚಿಗೆ ಮೊಬೈಲ್ ನಾವು ಕೊಟ್ಟು ತೋರಿಸ್ತೀವಿ ಅಂತಂದರೆ ಅದರಿಂದನೇ ನಾವೇ ತಂದೆ ತಾಯಿನೇ ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವ್ರನ್ನ ದೂರನೇ ಇಡ್ತೀನಿ. ಇದರಿಂದ ಸ್ವಲ್ಪ ನನಗೇನಾದರೂ ಬೇಕಂದಾಗ ಮಾತ್ರ ಕೇಳ್ತೀನಿ ಸ್ನೇಹಿತರೆ, ಅಷ್ಟೇ. ಹಾಗಾಗಿ ಅವನು ಸ್ವಲ್ಪ ನನ್ನ ಹಿಂಗೆ ಮೊಬೈಲ್ ಅಂದ್ರೂ ಇದನ್ನು ಮಾಡೋದಿಲ್ಲ ಸ್ನೇಹಿತರೆ. ವೀಡಿಯೋ ಮಾಡಪ್ಪ ಅಂತಂದ್ರೆ, ಇಲ್ಲಮ್ಮ ನೀನು ಸರಿಯಾಗಿ ವೀಡಿಯೋ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಬೈತೆ, ನಾನಂತೂ ಮಾಡಲ್ಲಪ್ಪ, ನಿಂದಿದ್ರು ಸವಾಸನೆ ಬೇಡ ಅಂತಾನೆ. ಏನಾದರೂ ಗೊತ್ತಿಲ್ಲ ಅಂತಂದರೆ ಕೇಳ್ತೀನಿ ಸ್ನೇಹಿತರೆ. ಈಗಿದೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಜರ್ನಿಯ ಪಯಣ ವೀಡಿಯೋ. ನೀವೆಲ್ಲ ಯಾವ ರೀತಿಯಾಗಿ ಇದನ್ನು ಮಾಡ್ತೀರಾ, ಹೇಗೆಲ್ಲ ಇದನ್ನು ಮಾಡ್ತೀರಾ ಅಂತೇಳಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ನಾನು ಯಾವ ರೀತಿ ಎಲ್ಲ ಮೇಂಟೈನ್ ಮಾಡ್ತೀನಿ ಅನ್ನೋದು ಈಗ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಇರಲಿ. ಇಷ್ಟೊತ್ತವರೆಗೂ ಏನೋ ಹೇಳ್ಬಿಟ್ಟು ಈಗೇನೋ ತೋರಿಸ್ತಾ ಇದ್ದೀರಲ್ಲಪ್ಪ ಅಂತೇಳಿ ನೀವೇನು ಅಂದ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಇದು ನನ್ನ ಯೂಟ್ಯೂಬಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದೂ ಡೀಟೇಲ್ ಇದರಲ್ಲೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನನಗೆ ಒಬ್ಬರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಆಗಿದ ತಕ್ಷಣ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬರೆದಿರ್ತೀನಿ ಸ್ನೇಹಿತರೆ. ಆ ಟೈಮು, ಎಷ್ಟನೇ ಸಬ್ಸ್ಕ್ರೈಬರು, ಇದೆಲ್ಲ ಡೀಟೇಲಾಗಿರುತ್ತೆ ನೋಡಿ. ಇಲ್ಲಿ ಫಸ್ಟ್ ಬಂದು ಏನು ಲೈನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ದಿನಾಂಕ ಸ್ನೇಹಿತರೆ, ಡೇಟು. ನಂತರದಲ್ಲಿ ಇದೇನು ಇಷ್ಟು ದೊಡ್ಡದಾಗಿದ್ದು ಬಿಟ್ಟಿದ್ದೀನಲ್ಲ, ಇಲ್ಲಿ ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿರುವಂತಹ ಚಾನಲ್ಗಳು ಹೆಸರು ಸ್ನೇಹಿತರೆ. ನಾನು ಇದ್ರನ್ನ 2 ಕಾಲಮ್ ರೀತಿಯಾಗಿ ಹಾಕ್ಕೊಂಡಿರ್ತೀನಿ. ಒಂದು ನಾನು ಯಾರ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರ್ತೀನಿ ಅನ್ನೋದು ಒಂದು, ಯಾರು ನನ್ನ ಚಾನಲಿಗೆ ಇದಾಗಿದ್ದಾರೆ ಅನ್ನೋದು ಒಂದು. ಹಾಗೆಯೇ ನೆಕ್ಸ್ಟ್ ಇವೆಲ್ಲ ಏನು ಚಿಕ್ಕ ಚಿಕ್ಕ ಬಾಕ್ಸ್ಗಳು, ಇದಕ್ಕೆ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಯಾವ ಟೈಮಿಂಗ್ಸಿಗೆ ಆಗಿರೋದು, ಹಾಗೆ ಅವ್ರು ಆಗಿದ್ದಾರಾ ಇಲ್ವಾ, ಈ ರೀತಿಯಾಗಿ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ಕೇಳಿ ಹೇಳ್ಕೊಡ್ತೀನಿ, ಇಲ್ಲ ಅಂತಂದರೆ ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇದರಿಂದ ಒಬ್ರಿಗಾದ್ರೂ ಎಲ್ಪ್ ಆಗಬಹುದು. ಯಾಕಂದ್ರೆ ಅವ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದ್ರೆ ನಾವು ಮರಿಬಾರ್ದಲ್ವ ಸ್ನೇಹಿತರೆ. ನಾನು ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ನನಗೆ ಆಗಿದ್ದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನಾನಂತೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಖಂಡಿತವಾಗ್ಲೂ ನಾನು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಇದರಲ್ಲಿರುವಂಥದ್ದು. ನಾನು ಖಂಡಿತ ಹಾಗೇ ಆಗಿರ್ತೀನಿ ಸ್ನೇಹಿತರೆ. ಹಾಗೆಯೇ ನಂದು ವಿಡಿಯೋ ಯಾರು ನೋಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಹಾಗೆಯೇ ಅವರಿಗೂ ನಾನು ಕಮೆಂಟ್ಸ್ ಮಾಡಿರ್ತೀನಿ. ನಾನು ವಿಡಿಯೋ ನೋಡಿರ್ತೀನಿ ಸ್ನೇಹಿತರೆ. ಕೆಲವೊಂದು ಸಲ ಪೂರ್ತಿ ವಿಡಿಯೋ ನೋಡಿರ್ತೀನಿ, ಒಂದೊಂದು ಸಲ 2 ಸಲ ವಿಡಿಯೋ ನೋಡಿರ್ತೀನಿ ಒಂದೇ ವಿಡಿಯೋನ. ಹೀಗೆ ಒಂದು ಸಲ ಸ್ವಲ್ಪ ಇಷ್ಟ ಆಯ್ತು ಅಂದರೆ ಸ್ವಲ್ಪ ನೋಡಿರ್ತೀನಿ, ಕಮೆಂಟ್ಸ್ ಮಾಡಿರ್ತೀನಿ, ಈ ರೀತಿಯಾಗಿ ಇದು ಮಾಡಿರ್ತೀನಿ ಸ್ನೇಹಿತರೆ. ನಾನೇನು ಎಲ್ಲರದ್ದು ಯೂಟ್ಯೂಬ್ ಚಾನಲ್ದು ಎಲ್ಲ ವಿಡಿಯೋ ಪೂರ್ತಿಯಾಗಿ ನೋಡ್ತೀನಿ. ನಾನೇನು ಸಾಚ್ ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ನನಗೆ ಅದು ಖುಷಿ ಕೊಡ್ತಾಯಿತ್ತಂದರೆ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿರ್ತೀನಿ. ಎಷ್ಟೋ ಒಂದೊಂದು ವೀಡಿಯೋಗಳು ನನಗೆ ಸಬ್ಸ್ಕ್ರೈಬ್ ಆಗಿರೋ ಒಂದೊಂದು ವೀಡಿಯೋಗಳು ನನಗೆ ಖುಷಿ ಕೊಡ್ತು ಅಂದರೆ 2 ಸಲ ರಿಪೀಟ್ ನೋಡಿರ್ತೀನಿ. ಹಾಗಾಗಿ ಈ ರೀತಿ ಎಲ್ಲ ಇದೆ ಸ್ನೇಹಿತರೆ. ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆಗಿತ್ತಂದರೆ ನೋಡಿ ಸ್ನೇಹಿತರೆ, ಎಷ್ಟು ಇಷ್ಟ ಆಗುತ್ತೋ ಅಷ್ಟಕ್ಕೆ ನೋಡಿ, ಪ್ರೋತ್ಸಾಹ ಕೊಡಿ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಜೊತೆ ಎಲ್ಲ ಇರೋ ಅಂಥವ್ರಿಗೂ, ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ಬರಿಗೂ ಎಲ್ರಿಗೂ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರುವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆದವರಿಗೆ ಖಂಡಿತವಾಗ್ಲೂ ನಾನು ಅವರಿಗಂತೂ ಮೋಸ ಮಾಡೋದಿಲ್ಲ. ಅವರು ಒಂದು 10 ಜನ ಸಬ್ಸ್ಕ್ರೈಬ್ ಆಗಿರುವಂಥ ಚಾನಲ್ ಇರಲಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಯಾಕೆ ಅವ್ರದ್ದು ಒಂದು ಚಾನಲ್ಲೇ ತಾನೇ ನಮ್ಮಂಗೆ. ಹಾಗಾಗಿ ಧನ್ಯವಾದಗಳು ಸ್ನೇಹಿತರೆ.